ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಝೀನರ್ ಡಯೋಡ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ದಿ ವೋಲ್ಟೇಜ್ ರೆಗ್ಯುಲೇಟರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಝೀನರ್ ಡಯೋಡ್ ಏನಿದೆ, ಈ ಝೀನರ್ ಡಯೋಡ್ ಒಂದು ಹೆವಿಲಿ ಡೋಪ್ಡ್ ಡಯೋಡ್. ಸೊ ಈ ಡೋಪಿಂಗ್ ಅಂತ ಅಂದರೆ ಏನು ಅಂತಂದರೆ, ಒಂದು ಸೆಮಿಕಂಡಕ್ಟರ್ ಮೆಟೀರಿಯಲಲ್ಲಿ ನಾವು ಬೇರೆ ಸಬ್ಸ್ಟೆನ್ಸ್ಗಳನ್ನು ಆ್ಯಡ್ ಮಾಡಿ ಅದರ ಕಂಡಕ್ಟಿವಿಟಿನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡೋದನ್ನು ನಾವು ಡೋಪಿಂಗ್ ಅಂತ ಕರಿತೀವಿ. ಸೊ ಈ ಸೆಮಿಕಂಡಕ್ಟರ್ಸ್ನ ಯೂಸ್ ಮಾಡಿಕೊಂಡು ಡಯೋಡ್ಸ್ನ ಫಾರ್ಮ್ ಮಾಡಿದಾಗ ಹೆವಿಲಿ ಡೋಪ್ಡ್ ಡಯೋಡ್ಸನ್ನು ನಾವೇನಂತ ಕರಿತೀವಿ, ಝೀನರ್ ಡಯೋಡ್. ಈ ಝೀನರ್ ಡಯೋಡ್ಗಳು ಮೇಜರ್ ಆಗಲಿ ಬ್ರೇಕ್ ಡೌನ್ ರೀಜನಲ್ಲಿ ವರ್ಕ್ ಆಗ್ತವೆ. ಬ್ರೇಕ್ ಡೌನ್ ರೀಜನ್. ಸೊ ಈ ಝೀನರ್ ಡಯೋಡ್ಸ್ ಎಲ್ಲಿ ವರ್ಕ್ ಆಗುತ್ತೆ, ಬ್ರೇಕ್ ಡೌನ್ ರೀಜನ್ಸಲ್ಲಿ ಹೆವಿಲಿ ವರ್ಕ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಸೊ ನಾವು ನೋಡ್ತಾ ಹೋದಾಗ ಏನಾದ್ರೂ ನಮ್ಮ ಹತ್ರ ಒಂದು ಝೀನರ್ ಡಯೋಡ್ ಇದೆ ಅಂತ ಅಂದ್ಕೊಳ್ಳಿ. ಝೀನರ್ ಡಯೋಡ್ ನಮ್ಮ ಹತ್ರ ಇದ್ದಾಗ ಬ್ರೇಕ್ ಡೌನ್ ವೋಲ್ಟೇಜ್, ನಮ್ಮ ಬ್ರೇಕ್ ಡೌನ್ ವೋಲ್ಟೇಜ್ ಏನಾದರೂ ಲೆಸ್ ದೆನ್ 4 ಇದ್ದರೆ ಅಲ್ಲಿ ನಮಗೆ ಝೀನರ್ ಎಫೆಕ್ಟ್ ನಮಗೆ ಪ್ರಿಡಾಮಿನೆಂಟ್ ಆಗಿ ಕಾಣಿಸ್ತಾ ಬರುತ್ತೆ. ಅದೇ ಏನಾದ್ರೂ ಗ್ರೇಟರ್ ದ್ಯಾನ್ 6, ಬ್ರೇಕ್ ಡೌನ್ ವೋಲ್ಟೇಜ್ ಏನಾದ್ರೂ ಗ್ರೇಟರ್ ದ್ಯಾನ್ 6, 6ಕ್ಕಿಂತ ಜಾಸ್ತಿ ಇದ್ದರೆ ನಮಗೆ ಅಲ್ಲಿ ಅವಲಾಂಚೆ ಎಫೆಕ್ಟ್ ಅಂತ ಬರುತ್ತೆ. ಅವಲಾಂಚೆ ಎಫೆಕ್ಟ್. ಸೊ ನೆಕ್ಸ್ಟ್ ಮುಂದಿನ ಸೀರೀಸ್ಗಳಲ್ಲಿ ಈ ಝೀನರ್ ಎಫೆಕ್ಟ್ ಇರ್ಬೋದು, ಅವಲಾಂಚೆ ಎಫೆಕ್ಟ್ ಹೇಗೆ ಹೆಲ್ಪ್ ಆಗುತ್ತೆ, ಎಲ್ಲಿ ವರ್ಕ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ರಿವರ್ಸ್ ಬಯಾಸ್ ಕಂಡೀಷನ್ನಲ್ಲೇ ಇದು ವರ್ಕ್ ಆಗೋದು. ಯಾಕಂತಂದರೆ ಈ ಬ್ರೇಕ್ ಡೌನ್ ರೀಜನ್ ನಮಗೆ ಎಲ್ಲಿ ಸಿಗುತ್ತೆ, ರಿವರ್ಸ್ ಬಯಾಸ್ಡ್ ಕಂಡೀಷನ್. ಸೊ ರಿವರ್ಸ್ ಬಯಾಸ್ಡ್ ಕಂಡೀಷನಲ್ಲಿ ಬ್ರೇಕ್ ಡೌನ್ ರೀಜನ್ ಸಿಗುತ್ತೆ. ಆ ಬ್ರೇಕ್ ಡೌನ್ ರೀಜನ್ನಲ್ಲಿ ಮಾತ್ರ ನಮ್ಮ ಝೀನರ್ ಡಯೋಡ್ ವರ್ಕ್ ಆಗ್ತಾ ಹೋಗೋದು. ಸೊ ಅದರ ಬೇಸಿಕ್ ಸರ್ಕ್ಯೂಟನ್ನು ಬರ್ತಾ ಹೋಗೋಣ, ಪ್ಲಸ್ ಮೈನಸ್. ಸೊ ಈ ವಿ ಎಸ್ ಅಂತ ಅಂದರೆ ಅಪ್ಲೈಡ್ ವೋಲ್ಟೇಜ್. ನೆಕ್ಸ್ಟ್ ಒಂದು ಝೀನರ್ ಡಯೋಡ್ನ ಈಗ ಬರ್ದಿ, ಅದರ ವೋಲ್ಟೇಜ್ ವಿ ಝೆಡ್. ನೆಕ್ಸ್ಟ್, ಇಫ್ ನೋ ಕರೆಂಟ್, ಏನಾದ್ರೂ ಕರೆಂಟ್ ಇಲ್ಲ ಅಂತ ಅಂದರೆ ಕಂಡೀಷನ್ಸ್ನ ನೋಡ್ತಾ ನಾವು ಇನ್ನೂ ಕೂಡ ಮೆಟೀರಿಯಲ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಇಫ್ ನೋ ಕರೆಂಟ್, ಐ ಅಂತಂದರೆ ಕರೆಂಟ್, ಏನಾದ್ರೂ ಕರೆಂಟ್ ಲಿಮಿಟ್ ಇಲ್ಲ ಅಂತ ಅಂದರೆ ಕರೆಂಟ್ ಲಿಮಿಟಿಂಗ್ ರೆಸಿಸ್ಟರ್ಸ್. ಸೊ ಇಫ್ ದೇರ್ ಆರ್ ನೋ ಕರೆಂಟ್ ಲಿಮಿಟಿಂಗ್ ರೆಸಿಸ್ಟರ್ಸ್ ಇನ್ ಸೀರೀಸ್, ಹೇಗಿರಬೇಕು, ಸೀರೀಸ್ ವಿತ್ ದಿ ಝೀನರ್ ಡಯೋಡ್ಗೆ ಸೀರೀಸ್ ಆಗಿ ಏನಾದ್ರೂ ನಮಗೆ ರೆಸಿಸ್ಟರ್ಸ್ ಇಲ್ಲ ಅಂತ ಅಂದರೆ ಏನಾಗುತ್ತೆ, ರೆಸಿಸ್ಟರ್ ಇಲ್ಲ ನಮಗೆ ಕರೆಂಟ್ನ ಲಿಮಿಟ್ ಮಾಡೋದು ಅಂತ ಅಂದರೆ ಏನಾಗುತ್ತೆ, ಕರೆಂಟ್ ಜಾಸ್ತಿ ಫ್ಲೋ ಆಗುತ್ತೆ. ಮೋರ್ ಕರೆಂಟ್ ಫ್ಲೋ, ಜಾಸ್ತಿ ಕರೆಂಟ್ ಫ್ಲೋ ಆದರೆ ಏನಾಗುತ್ತೆ, ಡ್ಯಾಮೇಜ್ ಆಗ್ಬೋದು. ಸೊ ನಮ್ಮ ಡಯೋಡ್ ಏನಾಗ್ಬೋದು, ಡ್ಯಾಮೇಜ್ ಆಗ್ಬೋದು. ಸೊ ನಾನಿಲ್ಲೇನು ಮಾಡ್ತೀನಿ ಅಂತ ಅಂದರೆ ಒಂದು ಕರೆಂಟ್ ಲಿಮಿಟಿಂಗ್ ರೆಸಿಸ್ಟರ್ನ ಸೀರೀಸಾಗೆ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ. ಸೊ ಅದನ್ನೇನಂತ ಕರಿತೀನಿ, RS ಅಂತ ಕರಿತೀನಿ. ಸೊ ಇದು ಪಾಸಿಟಿವ್ ಟರ್ಮಿನಲ್, ಇದು ನೆಗೆಟಿವ್ ಟರ್ಮಿನಲ್ ಔಟ್ಪುಟ್ಗೆ. ನೆಕ್ಸ್ಟ್, ಇವಾಗ ಏನಾಯಿತು, RS ಆಯಿತು. ಸೊ ವಿ ಎಸ್ ಅಂತ ಅಂದ್ರೇನು, ನಮ್ಮ ಅಪ್ಲೈಡ್ ವೋಲ್ಟೇಜ್. ಇವಾಗ ಕಂಡೀಷನ್ಸ್ನ ನೋಡ್ತಾ ಬಂದಾಗ ವೆನ್ ವೋಲ್ಟೇಜ್ ಆಫ್ ದ ಸೋರ್ಸ್, ಆ ವಿ ಎಸ್ ಅಪ್ಲೈಡ್ ವೋಲ್ಟೇಜ್ ಈಸ್ ಗ್ರೇಟರ್ ದೆನ್ ಝೀನರ್ ಡಯೋಡ್ ವೋಲ್ಟೇಜಿಗಿನ್ನ ಅಪ್ಲೈಡ್ ವೋಲ್ಟೇಜ್ ಏನಾದ್ರೂ ಜಾಸ್ತಿ ಆಗ್ಬೋದು. ಆವಾಗ ಏನಾಗುತ್ತೆ ಅಂತ ಅಂದರೆ ಇದು ಬ್ರೇಕ್ ಡೌನ್ ರೀಜನಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ಯಾವಾಗ ಅಪ್ಲೈಡ್ ವೋಲ್ಟೇಜ್ ಗ್ರೇಟರ್ ದೆನ್ ಝೀನರ್ ವೋಲ್ಟೇಜ್. ಸೊ ಇವಾಗ ಏನಾಗುತ್ತೆ ಅಂತ ಅಂದರೆ ನಮಗೆ ಕಾನ್ಸ್ಟೆಂಟ್ ಝೀನರ್ ವೋಲ್ಟೇಜ್ ಸಿಗುತ್ತೆ. ಕಾನ್ಸ್ಟೆಂಟ್ ಝೀನರ್ ವೋಲ್ಟೇಜ್ ಅಕ್ರಾಸ್ 2 ಟರ್ಮಿನಲ್ಸ್. ಯಾವ ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ಸ್ನ ಮಧ್ಯೆ ನನಗೇನು ಸಿಗ್ತಾ ಹೋಗುತ್ತೆ, ಕಾನ್ಸ್ಟೆಂಟ್ ವಿ ಝೆಡ್ ಅಂತಂದರೆ ಝೀನರ್ ವೋಲ್ಟೇಜ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಅಂದರೆ ನಾನು ಒಂದು ಲೋಡ್ ರೆಸಿಸ್ಟರ್ನ ಕನೆಕ್ಟ್ ಮಾಡ್ತಾ ಹೋಗ್ತೀನಿ.
ಸೊ ಏನು ಮಾಡ್ತೀನಿ, ಒಂದು ಲೋಡ್ ರೆಸಿಸ್ಟರ್ ಆರ್ ಎಲ್ನ ಪ್ಯಾರಲಲ್ ಟು ದಿ ಝೀನರ್ ಡಯೋಡ್ಗೆ ನಾನು ಕನೆಕ್ಟ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ನೋಡ್ತಾ ಹೋದಾಗ ಕರೆಂಟ್ ವಿಚ್ ಫ್ಲೋ ಥ್ರೂ ದ ಸೀರೀಸ್ ರೆಸಿಸ್ಟರ್ನ ನಾನೇನಂತ ಕರಿತೀನಿ, ಸೀರೀಸ್ ಕರೆಂಟ್ IS, ಮತ್ತು ವಿಚ್ ಫ್ಲೋ ಥ್ರೂ ದ ಲೋಡ್ ರೆಸಿಸ್ಟರ್ನ ನಾನೇನಂತ ಕರಿತೀನಿ, ಲೋಡ್ ಕರೆಂಟ್. ಸೊ ಲೋಡ್ ಕರೆಂಟನ್ನು ನಾನೇನಂತ ಕರಿತೀನಿ, IL, ಸೀರೀಸ್ ಕರೆಂಟ್ನ IS. ಇವಾಗ ನೆಕ್ಸ್ಟ್ ಇದನ್ನೊಂಚೂರು ಥಿಯರಿನ ಅಳಿಸ್ತೀನಿ. ಸೊ ನಮಗೆ ಈ ಡಯಾಗ್ರಾಮ್ ಬೇಕಷ್ಟೇ, ಆ ಥಿಯರಿ ಆರಾಮಾಗಿ ನೀವು ಈ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಬರಿತಾ ಹೋಗ್ಬೋದು. ನೆಕ್ಸ್ಟ್ ಇಷ್ಟಕ್ಕೆ ಬಂದು ನಮ್ಮದು ಡಯಾಗ್ರಾಮ್ ಸಿಕ್ತು. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ, ವೋಲ್ಟೇಜ್ ಅಕ್ರಾಸ್ ಝೀನರ್ ಡಯೋಡ್, ನನ್ನ ಝೀನರ್ ಡಯೋಡಿನ ಸುತ್ತಮುತ್ತ ಇರುವಂತಹ ವೋಲ್ಟೇಜ್ ಎಷ್ಟಿರ್ಬೋದು ಅಂತ ನಾನು ನೋಡ್ತಾ ಹೋಗ್ತೀನಿ. ಸೊ VTH ಅಂತ ಅದನ್ನು ಕರಿತೀನಿ. ಸೊ ನನಗೆ ಇವಾಗ ಏನು ಬೇಕು, ಈ ವೋಲ್ಟೇಜ್ ಬೇಕಾಗಿರೋದ್ರಿಂದ ಈ ಸೀರೀಸ್ ಆಗಿರೋದಿರ್ಬೋದು ಅಥವಾ ಈ ಪ್ಯಾರಲಲ್ ಆಗಿರುವಂತಹ ರೆಸಿಸ್ಟೆನ್ಸ್ ಅಂತ ಅಂದರೆ ನನಗೆ ಟೋಟಲ್ ರೆಸಿಸ್ಟೆನ್ಸ್ ಬೇಕು. ಸೊ ಟೋಟಲ್ ರೆಸಿಸ್ಟೆನ್ಸ್ ಬೇಕಾದಾಗ ಏನಾಗುತ್ತೆ ನಂದು, ಸೊ ಟೋಟಲ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು RL ಪ್ಲಸ್ RS. ಸೊ ಇದು ಎಲ್ಲಿ ಆಪ್ರೇಟಿಂಗಿಂದ ಬಿ ರೀಜನ್. ನೆಕ್ಸ್ಟ್ ಇಂಟು VS ಅಂತ ಅಂದರೆ ನನ್ನ ಸೋರ್ಸ್ ವೋಲ್ಟೇಜ್. ಈ VTH ಏನು ವೋಲ್ಟೇಜ್ ಅಕ್ರಾಸ್ ದಿ ಝೀನರ್ ಡಯೋಡ್, ಇದು ಗ್ರೇಟರ್ ದೆನ್ VZ ಆಗಿರಬೇಕು. ಅಂತ ಅಂದರೆ ನನ್ನ ಝೀನರ್ ವೋಲ್ಟೇಜಿಗಿನ್ನ ಝೀನರ್ ಡಯೋಡಿನ ಸುತ್ತಮುತ್ತ ಹರಿಯುತ್ತಿರುವಂತಹ ವೋಲ್ಟೇಜ್ ಏನಾಗಿರಬೇಕು, ಗ್ರೇಟರ್ ಇರಬೇಕು. ಸೊ ಆವಾಗ ಏನು ಸಿಗುತ್ತೆ ನನಗೆ, ಸೊ ಇವಾಗ ಏನಾಯಿತು, ನಾನೇನ ಕಂಡುಹಿಡಿಬೇಕು, ಆಲ್ರೆಡಿ ನಾನು VTHನ ಕಂಡುಹಿಡಿದ್ದೀನಿ, ಅಂದರೆ ವೋಲ್ಟೇಜ್ ಅಕ್ರಾಸ್ ದ ಝೀನರ್ ಡಯೋಡ್. ಇವಾಗ ನಾನೇನು ಮಾಡ್ತೀನಿ ಅಂತ ಅಂದರೆ IL ಅಂತ ಅಂದರೆ ಲೋಡ್ ಕರೆಂಟ್ ವಿಚ್ ಈಸ್ ಫ್ಲೋಯಿಂಗ್ ಥ್ರೂ ದ ಲೋಡ್ ರೆಸಿಸ್ಟರ್ಸ್. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ, I ಈಸ್ ಈಕ್ವಲ್ ಟು V/R. ಸೊ ಇದನ್ನ ನೋಡ್ತಾ ಹೋದರೆ ನನಗೆ IL ಲೋಡ್ ರೆಸಿಸ್ಟೆನ್ಸ್ ಬೇಕು, IL ಈಸ್ ಈಕ್ವಲ್ ಟು VL/RL. ಸೊ VL/RL. ಸೊ VL ಯಾವುದು, ಸೊ VL ಇಲ್ಲ ನನಗೆ. ಸೊ ಆರ್ಗೆ ಪ್ಯಾರಲಲ್ ಆಗಿರುವಂತಹ ವೋಲ್ಟೇಜ್ ಯಾವುದು, VZ. ಸೊ ಏನು ಮಾಡ್ತೀನಿ, VZ ಅಂದರೆ ಝೀನರ್ ವೋಲ್ಟೇಜ್ ಅಲ್ಲಿ ಆ್ಯಕ್ಟ್ ಮಾಡ್ತಾ ಬರುತ್ತೆ. ಸೊ ಇವಾಗ ಏನಾಯಿತು, ನನ್ನ ಫಾರ್ಮುಲಾ IL ಈಸ್ ಈಕ್ವಲ್ ಟು VZ/RL ಆಯಿತು. ಸೊ ಇವಾಗ ನಾನು ಸೀರೀಸ್ ಕರೆಂಟ್ನ ಕನ್ಸಿಡರ್ ಮಾಡ್ತಾ ಬಂದರೆ ಸೊ IS ಸೀರೀಸ್ ಕರೆಂಟ್ ಈಸ್ ಈಕ್ವಲ್ ಟು VS ಅಂತ ಅಂದರೆ ನನ್ನ ಸೋರ್ಸ್ ವೋಲ್ಟೇಜ್ ಮೈನಸ್ VZ. ಯಾಕಂತಂದರೆ ಈ ಎರಡು VZ ಅಂತ ಅಂದರೆ ಏನು, ವೋಲ್ಟೇಜ್ ಆಫ್ ದ ಝೀನರ್ ಡಯೋಡ್, ಇವೆರಡರ ಮಧ್ಯ ನನ್ನ ಸೋರ್ಸ್ ಕರೆಂಟ್, ಸೊ ಸೀರೀಸ್ ಕರೆಂಟು ಫ್ಲೋ ಆಗ್ತಾ ಇರೋದು. ಸೊ ಏನಾಯಿತು, VS ಮೈನಸ್ VZ ಬೈ ನಾನು ಇಲ್ಲಿರುವಂಥ ರೆಸಿಸ್ಟೆನ್ಸ್ ಯಾವುದು, RS. ಸೊ ನನಗೆ ಸೀರೀಸ್ ಕರೆಂಟಿನ ಫಾರ್ಮುಲಾ ಗೊತ್ತಾಯಿತು. ಸೊ ನನಗೆ ಇವಾಗ ಏನಾಯಿತು, ಸೀರೀಸ್ ಕರೆಂಟ್ ಗೊತ್ತಾಯಿತು. ನನಗೆ ಮೇಜರಾಗಿ ಏನು ಬೇಕಾಗಿರೋದು, ಝೀನರ್ ಕರೆಂಟ್ IZ. ಸೊ ಝೀನರ್ ಕರೆಂಟ್ IZನ ಕಂಡುಹಿಡಿಯೋದಕ್ಕೆ ಅಂದರೆ ಫಸ್ಟು IS ಯಾವುದು, ಸೋರ್ಸ್ ಅಂತ ಅಂತೀನಿ, ಸೀರೀಸ್ ಕರೆಂಟ್ ಈಸ್ ಈಕ್ವಲ್ ಟು ಝೀನರ್ ಕರೆಂಟ್ ವಿತ್ ಲೋಡ್ ಕರೆಂಟ್ ಆಗಿರುತ್ತೆ. ಸೊ ಝೀನರ್ ಕರೆಂಟ್ ಮತ್ತು ಲೋಡ್ ಕರೆಂಟ್ ಎರಡನ್ನೂ ಕೂಡಿಸಿದ್ರೆ ನನಗೆ ಸೀರೀಸ್ ಕರೆಂಟು ಸಿಗ್ತಾ ಹೋಗುತ್ತೆ. ಯಾಕಂತಂದರೆ ಇದು ಫ್ಲೋ ಆಗ್ತಾ ಇದೆ ಅಂತಂದರೆ ಈ ವ್ಯಾಲ್ಯೂನೇ ಇಲ್ಲಿ ಬರಬೇಕು. ಆದರೆ ನನಗೆ ಇಲ್ಲಿ ಎರಡು ಪ್ಯಾರಲಲ್ ಆಗಿರೋದ್ರಿಂದ ಇವೆರಡನ್ನೂ ಆ್ಯಡ್ ಮಾಡಿದ್ರೆ ನನಗೆ ಎಷ್ಟು ವ್ಯಾಲ್ಯೂ ಬರುತ್ತೆ ಅಷ್ಟೇ ಇಲ್ಲಿ ಸೇಮ್ ಈಕ್ವಲ್ ಆಗಿರುತ್ತೆ. ಸೊ ಇವಾಗ ಏನಾಯಿತು, ನನಗೆ IZ ಬೇಕು. ಸೊ IZನ ನಾನು ಈ ಕಡೆ ತಗೊತೀನಿ. ಅವಾಗ ಏನಾಯಿತು, IZನ ಈ ಕಡೆನೇ ಉಳಿಸ್ಕೊಂಡ್ರೆ IS ಮೈನಸ್ IL. ಸೊ ನನಗೆ ಫೈನಲಾಗೆ ಝೀನರ್ ಕರೆಂಟಿನ ವ್ಯಾಲ್ಯೂ ಬಂತು, IZ ಈಸ್ ಈಕ್ವಲ್ ಟು IS ಮೈನಸ್ IL. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.